ಪ್ಲಸ್ ಮುಖಾಂತರ ಜಾಬ್ ಪ್ರೊವೈಡ್ ಮಾಡಿ ಎಂಪ್ಲಾಯ್ಮೆಂಟ್ ಅವರಿಗೆ ಫೆಸಿಲಿಟೇಟ್ ಮಾಡಿ ಫಿನಾನ್ಷಿಯಲ್ ಫ್ರೀಡಮನ್ನು ಕೊಡ್ತಾ ಇದ್ದೀವಿ. ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿಯವರ ವಿ ಸ್ಟಾರ್ ಸಂಸ್ಥೆಯಲ್ಲಿ ಇದೀಗ ಲಕ್ಷಾಂತರ ಜನರು ದುಡಿಯುತ್ತಿದ್ದಾರೆ. ತಾವಾಯ್ತು ತಮ್ಮ ಪಾಡಾಯ್ತು ಎಂದು ಕುಳಿತುಕೊಳ್ಳದೆ ಯುವ ಸಮೂಹದ ಸ್ವಾವಲಂಬಿ ಜೀವನಕ್ಕೆ ನೆರವಾಗಿದ್ದಾರೆ. ಮೂಲತಃ ಚಿಕ್ಕಮಗಳೂರಿನವರಾದ ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿಯವರು ಬಾಲ್ಯದಿಂದಲೇ ಏನಾದರೂ ಸಾಧಿಸಬೇಕೆಂಬ ಮನೋಭಾವದವರು. ಚಿಕ್ಕಮಗಳೂರಿನಲ್ಲೇ ವಿದ್ಯಾಭ್ಯಾಸ ಪೂರೈಸಿದ್ರು. ತಂದೆ ಜಿಲ್ಲಾಸ್ಪತ್ರೆಯ ನಿವೃತ್ತ ಆರೋಗ್ಯ ಪರಿವೀಕ್ಷಕ ಎಸ್.ಕೆ. ಭಾಷಾ ಮತ್ತು ತಾಯಿ ಜೀನತ್ ಆರ. ಸುದ್ದಿ ಹಿಡಿಯೋದಕ್ಕಿಂತ ಸವಿಯದೆ ಲೇಸು ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಪೇಜರಿಂದ ನನಗೆ ಸ್ವಲ್ಪ ಹಣ ಆಗುತ್ತೆ. ಅಲ್ಲಿಂದ ಒಂದು ದೇವರು ಒಂದು ಅನುಗ್ರಹದಿಂದ ಒಂದು ಒಳ್ಳೆ ಮಾರ್ಕೆಟಿಂಗ್ ಕಂಪ್ನಿ ಸಿಗುತ್ತೆ. ಎಕ್ಸಿಕ್ಯೂಟಿವಿಂದ ನಾನು ಜಾಯ್ನ್ ಆಗ್ತೀನಿ. ಕ್ರಮೇಣ ಅಲ್ಲಿ ಪ್ರಮೋಷನ್ಸ್ ಇರುತ್ತೆ. ಬೀಟ್ ಮಾಡ್ತಾ ಚೀಫ್ ಮ್ಯಾನೇಜರ್ ಆಗ್ತೀನಿ. ಸೊ ಅಲ್ಲಿಂದ ಬಂದ ಹಣದಲ್ಲಿ ನಾನು ಒಂದು ಸ್ಕೂಲ್ ವಿದ್ಯಾಭಾರತಿ ಎಜುಕೇಷನ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಅಂತ ಒಂದು ಪ್ರಾರಂಭ ಮಾಡ್ತೀನಿ. 9 ಮಕ್ಕಳಿಂದ ಪ್ರಾರಂಭ ಅಂತ ಶಾಲೆ ಇವತ್ತು 1,000 ಮಕ್ಕಳು ಓದ್ತಾ ಇದ್ದಾರೆ. ಅದಾದಮೇಲೆ ಒಂದು ಶೋರೂಮನ್ನು ಓಪನ್ ಮಾಡ್ತೀನಿ. ಅದು ತುಂಬ ಗ್ರ್ಯಾಂಡ್ ಸಕ್ಸಸ್ ತೊಗೊಳುತ್ತೆ. ಅದಾದಮೇಲೆ ಯಾವ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ 15 ವರ್ಷ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿರ್ತೀನಿ. ಇಷ್ಟು ಸುದೀರ್ಘ ಅನುಭವ ಇದೆ. ಈ ಅನುಭವವನ್ನು ಯಾಕೆ ದಾರಿ ಎಳಿಬಾರ್ದು? ನಾನೊಬ್ಬ ಸಕ್ಸಸ್ ಆದರೆ ಆಗಲ್ಲ. ನನ್ನಂಥ ಕಷ್ಟದಲ್ಲಿ ಇರೋರು, ನಾನು PUCಯಲ್ಲಿ ಕಟ್ಟಿಗೆಗೆ, ಡಿಗ್ರಿಯಲ್ಲಿ ಕಟ್ಟಿಗೆಗೆ ನಮ್ಮ ತಂದೆ ಹತ್ರ ಹಣ ಕೇಳಬೇಕಿತ್ತು. ಯಾಕಂದರೆ ಅದಾದಮೇಲೆ ಜಾಬ್ ಇರಲಿಲ್ಲ. ನಾನು BSc ಮಾಡಿರೋದೇ ಜಾಬ್ ನನಗೆ ಅವಮಾನ ಆಗ್ತಾಯಿತ್ತು. ಎಲ್ಲ ಕಡೆ ಅಪ್ಲೈ ಬಟ್ ದೇರ್ ಇಸ್ ನೋ ರಿಪ್ಲೈ. ಸೊ ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಈಗ ನಾನು ಸೆಟಲ್ ಆಗಿದ್ದೀನಿ. ನನ್ನಂಥ ನೊಂದವರು ಸಾವಿರಾರು ಜನ ಇದ್ದಾರೆ, ಲಕ್ಷಾಂತರ ಜನ ಇದ್ದಾರೆ. ಇವತ್ತು ಅಫಿಷಿಯಲ್ ಫ್ಯಾಮಿಲಿ ಅಂದರೆ DC SP ಟಾಪ್ ಪೊಸಿಷನ್ ಇದ್ದವರಿಗೆ ಒಳ್ಳೆ ಸೆಟಲ್ ಆಗಿರ್ತಾರೆ. ತುಂಬ ಕೆಳಗಿರೋಂಥ ಅಫಿಷಿಯಲ್ಗಳು 6 ಇಳಿಯಂಗಿಲ್ಲ, 3 ಇಳಿಯಂಗಿಲ್ಲ, ಆ ಥರ ಪರಿಸ್ಥಿತಿ ಇರುತ್ತೆ. ಅಂಥವ್ರಿಗೆಲ್ಲ ಪಾಪ ಜೀವನ ಏನು ಅಂತ ಅನ್ನಿಸ್ತಾ ಇರುತ್ತೆ. ನಾನು ಯೋಚನೆ ಮಾಡಿದೆ, ಯಾಕೆ ಲಕ್ಷಾಂತರ ಜನಕ್ಕೆ ನಾನು ಆಧಾರ ಸ್ತಂಭ ಆಗಬಾರ್ದು? ಈ ಟ್ಯಾಲೆಂಟನ್ನು ನಾನು ಯಾಕೆ ಇವತ್ತು ಭಾರತ ದೇಶಕ್ಕೆ ಗಡಿಯಲ್ಲಿ ಒಬ್ಬ ಶತ್ರು ಬಂದು ಆಕ್ರಮಣ ಮಾಡಿದರೆ ಅವನಿಗೆ ಜೀವ ಕೊಡೋಕ್ಕೂ ತ್ಯಾಗ ಮಾಡೋಕ್ಕೂ ಸಿದ್ಧ ಇರಬೇಕು. ಇದು ನಿಜವಾದ ದೇಶಭಕ್ತಿ ಅಂತ ಹೇಳ್ತಾರೆ. ಯಾವುದಾದರೊಂದು ಕೆಲಸಕ್ಕೆ ಸೇರಿ ಬಂದ ಸಂಬಳದಲ್ಲಿ ತಮ್ಮ ಜೀವನ ಸಾಗಿದರೆ ಸಾಲದು ಎಂಬ ಯೋಚನೆ ಇವರದಾಗಿತ್ತು. ಹೀಗಾಗಿಯೇ ಏನಾದರೂ ಮಹತ್ತರವಾದ ಕಾರ್ಯ ಮಾಡಬೇಕೆಂಬ ಚಿಂತನೆ ಮನದಲ್ಲಿತ್ತು. ಇದುವೇ ಇವರನ್ನ ಉದ್ಯಮ ಆರಂಭಿಸಲು ಪ್ರೇರೇಪಿಸಿತು. ಮನೆಯಲ್ಲಿ ಯಾವುದೇ ಆಸ್ತಿ ಅಂತಸ್ತು ಇರಲಿಲ್ಲ. ಎಲ್ಲವೂ ಸ್ವಪರಿಶ್ರಮದ ಮೇಲೆ ನಿಂತಿದ್ದು. ಅಂದು ಕೈಯಲ್ಲಿತ್ತು ಕೇವಲ 100 ರೂಪಾಯಿ, ಇಂದು ಕೋಟಿ ಒಡೆಯ. ಶಿಕ್ಷಣ ಉದ್ಯಮ ರಂಗದಲ್ಲಿ ಡಾಕ್ಟರ್ ಅಪ್ಸರ್ ಕಾಳಜಿ ಅಪಾರ. ಡಾಕ್ಟರ್ ಅಪ್ಸರ್ ಹಿಂದೂಸ್ತಾನಿಯವರ ತಮ್ಮ 22ನೇ ವಯಸ್ಸಿನಲ್ಲಿ ಕಾಯಕದಲ್ಲಿ ನಿರತರಾದರು. ಆರಂಭದಲ್ಲಿ